ಶ್ರೀರಾಮ ಸಮರ್ಥ. ಸ್ವಾಮಿಗಳ ಕೊರಳಲ್ಲಿ ಒಂದು ಹಳೆಯ ತುಳಸಿ ಮಾಲೆ ಇದ್ದಿತು. ಅದು ಶ್ರೀ ಮಹಾರಾಜರು ಅವರಿಗೆ ನಾಮ ಕೊಟ್ಟಾಗ ಅವರ ಕೊರಳಲ್ಲಿ ಹಾಕಿದ ಮಾಲೆಯಾಗಿತ್ತು. ಸ್ವಾಮಿಗಳು ಅದನ್ನು ಸುರಕ್ಷಿತವಾಗಿಟ್ಟುಕೊಂಡಿದ್ದರು. ಮಾತಿನ ಸಂದರ್ಭದಲ್ಲಿ ಅವರು ನಮಗೆ ಆ ಮಾಲೆಯನ್ನು ತೋರಿಸಿ, ಸಹಜವಾಗಿ ಈ ಮಾಲೆಯಿಂದ ಬಹಳಷ್ಟು ನಾಮಸ್ಮರಣೆಯಾಗಿದೆ, ನಾಮದ ಅನುಭವ ಕೂಡ ಬಂದಿರುತ್ತದೆ, ಆ ನಾಮದಲ್ಲಿ ಶ್ರೀ ಮಹಾರಾಜರು ಇರುತ್ತಾರೆಂಬ ಅನುಭವವೂ ಬಂದಿರುತ್ತದೆ ಅಂದರು. ಆಗ ನಾನು ಅವರಿಗೆ, ನಾಮ ಅಂದರೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಇದು ಮಂತ್ರವಲ್ಲವೇ? ಇದಕ್ಕೆ ತಾರಕ ಮಂತ್ರವೆಂದು ಏಕೆ ಅನ್ನುತ್ತಾರೆ ಎಂದು ಕೇಳಲು, ಅದಕ್ಕೆ ಸ್ವಾಮಿಗಳು, ಇದಕ್ಕೆ ತಾರಕ ಮಂತ್ರ ಅನ್ನುವ ಕಾರಣವೇನೆಂದರೆ ಇದು ಸಿದ್ಧ ಮಂತ್ರವಾಗಿರುತ್ತದೆ, ಈ ಮಂತ್ರವು ಗುರುರೂಪವಾಗಿರುತ್ತದೆ ಅಂದರು. ನಾನು ಮಧ್ಯದಲ್ಲಿಯೇ ಅವರಿಗೆ ಶ್ರೀ ಮಹಾರಾಜರು ಈ ಮಂತ್ರದ ಬಗ್ಗೆ ಏನು ಅನ್ನುತ್ತಿದ್ದರು ಎಂದು ಕೇಳಲು, ಅದಕ್ಕೆ ಸ್ವಾಮಿಗಳು ಸ್ವಲ್ಪ ರುಷ್ಟರಾದಂಥವರಾಗಿ, ಅರೇ, ಶ್ರೀ ಮಹಾರಾಜರ ಕಡೆಗೆ ಹೆಚ್ಚು ಕಡಿಮೆ ಅಧಿಕಾರದ ಎಲ್ಲ ಜನರು ಬರುತ್ತಿದ್ದರು. ಅದರಲ್ಲಿ ವಿದ್ವಾಂಸರು, ಶಾಸ್ತ್ರಿಗಳು, ಪಂಡಿತರು, ಪ್ರಾಪಂಚಿಕರು ಹಾಗೂ ಸಾಧಕರು ಇರುತ್ತಿದ್ದರು. ಅವರೆಲ್ಲರಿಗೆ ಶ್ರೀ ಮಹಾರಾಜರು ಹೇಳುತ್ತಿದ್ದುದನ್ನೇ ನಾನು ನಿಮಗೆ ಹೇಳುತ್ತಿರುವೆನು ಅಂದರು. ಈ ತಾರಕ ಮಂತ್ರವು ಅತ್ಯಂತ ಗೂಢವಾಗಿರುತ್ತದೆ. ಶ್ರೀ ಮಹಾರಾಜರು ಹೇಳುತ್ತಿದ್ದುದೇನೆಂದರೆ, ಶ್ರೀರಾಮಚಂದ್ರನು ಸ್ವತಃ ಈ ಮಂತ್ರವನ್ನು ಕೇವಲ 3 ಜನರಿಗೆ ಕೊಟ್ಟಿರುತ್ತಾನೆ, ಸೀತಾದೇವಿಗೆ, ಹನುಮಂತನಿಗೆ ಹಾಗೂ ಶ್ರೀರಾಮದಾಸರಿಗೆ. ಹನುಮಂತನಿಂದಲೇ ಪರಂಪರೆಯಿಂದ ಇದು ಶ್ರೀ ಮಹಾರಾಜರಿಗೆ ಬಂದಿರುತ್ತದೆ. ಶ್ರೀ ಮಹಾರಾಜರು ಅಂದದ್ದೇನೆಂದರೆ, ಈ ಮಂತ್ರದ ಜಪದಿಂದ ಈವರೆಗೆ ಅನೇಕ ಸಿದ್ಧ ಪುರುಷರು ಪರಮ ಅಧಿಕಾರಿಗಳಾಗಿರುತ್ತಾರೆ ಹಾಗೂ ಪರಮೋಚ್ಚ ಅವಸ್ಥೆಯನ್ನು ಹೊಂದಿರುತ್ತಾರೆ. ಈ ಮಂತ್ರವು ಅತ್ಯಂತ ಶಕ್ತಿ ಸಂಪನ್ನವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.